ಕಳೆದುಕೊಂಡಂತ ನೆಂಟರು ಇಷ್ಟರು ಎಲ್ಲ ಹೇಳ್ತಾರೆ. ಅಂತ ಒಬ್ಬ ರಾಜ ಜರಸಂಧ ಅಂತ ಹೇಳಿ. ಆ ಜರಸಂಧ ಏನ್ ಮಾಡ್ತಾನೆ, ನನ್ನ ಸಂಬಂಧಿಕರಾದಂತ ಕಂಸನ ವಧೆಯಾಗಿದೆ, ಅದಕ್ಕೆ ಕೃಷ್ಣನನ್ನ ವಧೆ ಮಾಡ್ಬೇಕಂತೇಳಿ ಏನ್ ಮಾಡ್ತಾನೆ, ಕಾಲಯುವ ಅಂತ ಹೇಳಿರ್ತಾನೆ. ಕಾಲಯುವ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಅವನಿಗೆ ಒಟ್ಟು ಯುದ್ಧ ಮಾಡಿದ್ರೆ ಯಾರು ಸೋಲಿಸಲಿಕ್ಕೆ ಆಗಲ್ಲ, ಯಾವ ಬಾಣ ಬಚ್ಚಿ ಏನು ನಡೆಯೋದಿಲ್ಲ. ಆಗ ಕೃಷ್ಣನಿಗೆ ಕೂಡ ಸಾಧ್ಯ ಆಗಲ್ಲ ಅಂತೇಳಿ ಅವನ ಆಲ್ರೆಡಿ ಹೊರಗಿರ್ತದೆ. ಆ ಕೃಷ್ಣ ಇದನ್ನ ಹೇಗೆ ಮಾಡ್ಬೇಕು ಅಂತ ಚಿಂತನೆ ಮಾಡ್ತಾನೆ. ಆ ಕೊನೆಗೆ ಏನಾಗ್ತದೆ, ಒಬ್ಬ ತಪಸ್ವಿ, ಒಬ್ಬ ರಾಜ ಸ್ವರ್ಗಲೋಕ ಇಂದ್ರಲೋಕ 3 ಲೋಕದಲ್ಲಿ ಯುದ್ಧದಲ್ಲಿ ಬಂದು ಗುಹೆಯಲ್ಲಿ 6 ತಿಂಗಳವರೆಗೆ ಮಲಗಿರ್ತಾನೆ. ಆಗ ಮಲಗುವಾಗ ಒಂದು ವಚನ ಕೊಡ್ತಾನೆ, ನನ್ನನ್ನು 6 ತಿಂಗಳವರೆಗೆ ಯುದ್ಧವನ್ನು ಮಾಡಿದ್ದೇನೆ, ಆ ಯುದ್ಧದಲ್ಲಿ ನನಗೆ ಯಾರು ಎಬ್ಬಿಸಿದರೆ ಅವ್ರು ಭಸ್ಮ ಆಗ್ತಾನೆ ಅಂತ ಆ ಕೃಷ್ಣನಿಗೆ ಗೊತ್ತಿರ್ತದೆ. ಆಗ ಕಾಲಯುವನನ್ನ ಏನ್ ಮಾಡ್ತಾನೆ, ಓಡ್ಕೋತ ಬೆನ್ನತ್ತಾಗ ಕೊನೆಗೆ ಆ ಗುಹೆಯಲ್ಲಿ ಹೋಗ್ತಾನೆ. ಆ ಗುಹೆಯಲ್ಲಿ ಹೋದಾಗ ಏನ್ ಮಾಡ್ತಾನೆ, ಒಂದು ಕೆಂಪು ಬಟ್ಟೆ ಇರ್ತದೆ. ಆ ಕೆಂಪು ಕೃಷ್ಣ ಮುಚ್ಚಿಕೊಂಡಂತ ಬಟ್ಟೆ ಆ ಮುಚ್ಕುಂದ ಅಂತ ಹೇಳಿ ಅವನಿರ್ತಾನೆ, ಮುಚ್ಕುಂದ ಅಂತ ಹೇಳಿ ಆ ಮುಚ್ಕುಂದ ಮೇಲೆ ಬಟ್ಟೆ ಹಾಕ್ತಾನೆ. ಈ ಕಾಲವಾದ ಕೃಷ್ಣನ ಕತ್ತಿ ಈ ಗುಹೆಯಲ್ಲಿ ಮಲಗಿದಾನೆ ಅಂತೇಳಿ ಆ ಬಟ್ಟೆಯನ್ನು ತೆಗೆದಾಗ ಆಗ ಆ ಕೃಷ್ಣ ಪಕ್ಕದಲ್ಲಿರ್ತಾನೆ. ಅದು ಮುಚ್ಕುಂದ ಎಂಬ ಏನು ಯುದ್ಧ ಮಾಡಿದಲ್ಲ, ಆಗ ಕಣ್ತರಣ ಒಳಗೆ ಕಾಲುವ ಭಸ್ಮನಾಗ್ತಾನೆ. ಭಸ್ಮ ಅಂದ್ರೆ ಇಲ್ಲಿ ಪ್ರತಿಯೊಂದು ಪವಾಡಗಳು ಘಟನೆಗಳು ನಮಗೆ ಏನ್ ತಿಳಿಸ್ಕೊಡ್ತವೆ ಅಂದ್ರೆ, ಒಂದು ಪರಮಾತ್ಮನ ಒಂದು ಸಂದೇಶ ಏನಿದೆ, ನಾವು ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ ಅದು ಸತ್ಯವಾಗಿ ಇರಬೇಕು, ಪ್ರಾಮಾಣಿಕವಾಗಿ ಅದು ನಿರಂತರವಾಗಿ ನಾವು ನಡೀತಾ ಇರಬೇಕು ಎಂಬ ಸಂದೇಶಗಳು ಪ್ರತಿಯೊಂದು ಘಟನೆಗಳಲ್ಲಿ ಕಾಣುತ್ತೇವೆ. ಹಾಗಾಗಿ ಭಗವಾನ್ ಕೃಷ್ಣನು ಈ ರೀತಿಯಾಗಿ ಘಟನೆಗಳು ಬರ್ತಾ ಇರ್ತವೆ. ಈಗಾಗಲೇ ನೀನು ಹೇಳಿದ ಹಾಗೆ ಭಗವಾನ್ ಕೃಷ್ಣ ಮಥುರಾ ನಗರವನ್ನು ಬಿಟ್ಟು ನೇರವಾಗಿ ದ್ವಾರಕಕ್ಕೆ ಹೋಗ್ತಾನೆ. ದ್ವಾರಕ ಎಲ್ಲಿದೆ ಅಂದ್ರೆ ಗುಜರಾತ್ನಲ್ಲಿದೆ. ಬಹಳ ಜನ ಗುಜರಾತ್ಗೆ ನಮ್ಮ 12 ಜ್ಯೋತಿರ್ಲಿಂಗದ ಮೊದಲನೇ ಜ್ಯೋತಿರ್ಲಿಂಗ ಯಾವುದಿದೆ, ಸೌರಾಷ್ಟ್ರ ಇದೆ. ಸೌರಾಷ್ಟ್ರದ ಜ್ಯೋತಿರ್ಲಿಂಗದ ಸಮೀಪವೇ ಏನಿದೆ ಅಂದ್ರೆ ನಮ್ಮ ದ್ವಾರಕ ಇದೆ. ದ್ವಾರಕಕ್ಕೆ ಹೋದವರು ಸೋಮನಾಥ್ ಹೋಗ್ತಾರೆ, ಸೋಮನಾಥ್ ಜ್ಯೋತಿರ್ಲಿಂಗ ಹೋದವರು ದ್ವಾರಕಕ್ಕೆ ಹೋಗ್ತಾರೆ. ಇವು ಎರಡಕ್ಕೆ ಅನ್ಯೋನ್ಯವಾದಂತಹ ಸಂಬಂಧ ಇದೆ. ಹಾಗಾಗಿ ನಾಳಿನ ಘಟನೆಯಲ್ಲಿ ನಾನು ದ್ವಾರಕದ ಬಗ್ಗೆ ಘಟನೆ ಹೇಳ್ತೇನೆ. ಯಾಕಂದ್ರೆ ಸಮಯ ಬಹಳ ಆಗಿದೆ. ಈಗಾಗಲೇ ಭಜನೆ ಮಾಡಿದರೆ ಅಕ್ಕವ್ರು ಕೂಡಂದರು ಕುಂತೀವಿ ಹೇಳ್ತರು ಎಂಬ ಭಾವನೆ ಬೇಡ. ಹಾಗಾಗಿ ಇಂಥ ಒಂದು ಘಟನೆಯನ್ನ ಭಗವಾನ್ ಕೃಷ್ಣನ ಚರಿತ್ರೆ ನಾವು ಸುಮಾರು 2ನೇ ತಾರೀಕುವರೆಗೆ ನಿರಂತರವಾಗಿ ಮುಂದುವರಿತದೆ. ಹಾಗಾಗಿ ನೀವು ಪರಮಾತ್ಮ ನಾಮ ವಿಸ್ಮರಣೆ ಯಾವುದು ಘಾಟ ಆಗಲ್ಲ, ಯಾವುದು ಭಜನೆ ಘಾಟ ಆಗಲ್ಲ. ಅದು ಒಂದು ಎಲ್ಲ ರೀತಿ ನಮಗೊಂದು ಪುಣ್ಯದ ಫಲ ಸಿಗ್ತಾ ಹೋಗ್ತದೆ. ಭಾಳ ಜನ ಈಗ ನಾನು ಮೊದಲೇ ಹೇಳಿದ್ದೀನಿ, ಈಗ ಮಾಡಿದ ಪುಣ್ಯ 100 ವರ್ಷದವರೆಗೆ ಹೇಳ್ತಾರೆ. ನಾವು ಮಾಡಿದ ಪುಣ್ಯ ನಮ್ಮ ಮೊಮ್ಮಕ್ಕಳಿಗೆ ಹೋಗ್ತಿರ್ತದೆ ಅಂತ ಹೇಳ್ತಾರೆ. ನಾವು ಮಾಡಿದ ಕರ್ಮ ಮೊಮ್ಮಕ್ಕಳಿಗೆ ಕರ್ಮ ಹೋಗ್ತದೆ. ಯಾಕೆ ತಿಂತದೆ ಅಂದ್ರೆ, ನಾನು ಹಣವನ್ನು ಗಳಿಸ ಪಾಪದ ಹಣವನ್ನು ಗಳಿಸ್ತಂದ್ರೆ ನಾನು ತಿಂಬಲ್ಲ, ನಮ್ಮ ಮಕ್ಕಳು ತಿಂತಾರೆ. ನಮ್ಮ ಮಕ್ಕಳು ತಿಂದರೆ ಪಾಪ ರೊಕ್ಕ ತಿಂದಂಗೆ. ಹಾಗಾಗಿ ನಾವು ಮಾಡಿದ ಪುಣ್ಯ ನಾವಷ್ಟೇ ತಿಂಬಲ್ಲ, ನಮ್ಮ ಮಕ್ಕಳಿಗೂ ಕೂಡ ಮುಟ್ತದೆ. ಆ ನಿಟ್ಟಿನಲ್ಲಿ ದೇವರ ನಾಮದ ಸ್ಮರಣೆಯನ್ನು ಕೇಳಿದಾಗ ನಮ್ಮ ಕಿವಿಗಳು ಪಾವನ ಆಗ್ತವೆ, ನಮ್ಮ ಆತ್ಮ ಪಾವನ ಆಗ್ತದೆ, ನಮ್ಮ ಹೃದಯ ಪಾವನ ಆಗ್ತದೆ, ನಮ್ಮ ಮಕ್ಕಳಿಗೆ ಕೂಡ ಪಾವನ ಆಗ್ತಂಥ ಕೆಲಸ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಈಗಾಗಲೇ 17 ದಿವಸವನ್ನ ನಾವು ಪ್ರವಚನ ಕಾರ್ಯಕ್ರಮದಲ್ಲಿ ಮುಂದುವರಿಸ್ಕೊಂಡು ಬರ್ತಾ ಇದ್ದೇವೆ. ಇನ್ನು 1 ತಿಂಗಳಾದ್ರೆ 2ನೇ ತಾರೀಕುವರೆಗೆ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿತದೆ. ಅಲ್ಲಿಂದ ನಮ್ಮ ಕಾರ್ಯಕ್ರಮ ಶ್ರಾವಣ ಮಾಸ ಕಾರ್ಯಕ್ರಮ ಮುಗಿಸ್ತೇವೆ. ಯಾಕಂದ್ರೆ ನಮಗೂ ಕೂಡ ಕೆಲಸಗಳು ಇರ್ತವೆ, ಆದ್ರೂ ಕೂಡ ನಮ್ಮ ಮಧ್ಯದಲ್ಲಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಪರಮಾತ್ಮನ ಹನುಮಾನ್ ಮಂದಿರ ದರ್ಶನದಲ್ಲಿ ಮತ್ತೆ ನಾವೇನಾಗ್ತೀವಿ, ಮತ್ತೆ ಫ್ರೆಶ್ ಆಗಿ 7 ಗಂಟೆ ಆಗ್ತದೆ, ಮತ್ತೆ ಸ್ನಾನ ಪೂಜೆ ಮಾಡಿಕೊಂಡು ಮತ್ತೆ ನಮ್ಮ ಪ್ರವಚನ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಇದರಿಂದ ನನಗೆ ಭಾಳ ಏನಾಗುತ್ತೆ, ಭಾಳ ಆನಂದ ಸಿಗ್ಲತ್ತು. ಯಾಕಂದ್ರೆ ನಾನು ಒಂದು ವೇಳೆ ನಮ್ಮ ಜಾತಿಯವರು, ನಮ್ಮ ಕನ್ನಡ ಚೌಕಪ್ರಿ ಅವರು ಅಣ್ಣವ್ರು ಹೇಳಿಲ್ಲ ಮಾಡಿದ್ರೋಜಿ, ನಮ್ಮ ರುದ್ರ ಸಹೋದರಿ ಸೆಂಟ್ರ್ ಒಂದು 5 ಜನ ನಂಗೆ ಅಷ್ಟೇ ಅವತ್ತ ನೀವು ಹೇಳೋದು ನಾ ಹೇಳ್ತಿಲ್ಲ, ನಾವು ಟಿವಿ ನೋಡ್ಕೋತ ಕೂತಿದ್ದೆ ನಮ್ಮ ಮನೇಲಿ. ಅದರ ಪುಣ್ಯ ನೆನೆಸೋಂಥ ಪುಣ್ಯ, ದೇವ್ರ ನಾಮಸ್ಮರಣೆ ಮಾಡುವಂಥ ಪೂಜೆ ನೋಡಿ. ಹನುಮಂದಿರ ಹೋಗೋದ್ರೆ ನಾವು ಶನಿವಾರ ಹೋಗೋದು ವಿಚಾರ ಮಾಡ್ತಿದ್ದೆವು. ಆದ್ರೆ ಈಗ ದಿನನಿತ್ಯ ಸ್ನಾನವನ್ನು ಮುಗಿಸ್ಕೊಂಡು ಅದಕ್ಕೆ ಒಂದು ಪದ್ಧತಿ ಇಟ್ಕೊಂಡ್ರೆ ಒಂದು ಪರಿಪೂರ್ಣ ಆಗ್ತದೆ. ಸ್ನಾನ ಮಾಡ್ಕೊಂಡು ಹನುಮಂತ ದರ್ಶನವನ್ನು ಮಾಡುವಂಥ ಪುಣ್ಯ ಈ 5-6 ಜನರಿಗೆ ಸಂತದ ಅವರಿಗೂ ಕೂಡ LIC ಏಜೆಂಟ್ ಇದ್ದಾಗ ಹೆಂಗೆ ಕಮಿಷನ್ ಹೋಗ್ತದೋ ಹಂಗೆ ಆಧ್ಯಾತ್ಮಿಕದಲ್ಲಿ ಪರಮಾತ್ಮ ಸೌದ ಕಡೆ ರುದ್ರವರಿಗೆ ಹೋಗ್ತದೆ, ಮಾಣಿಕವ್ರಿಗೆ ಹೋಗ್ತದೆ, ಸರ್ ಅವರಿಗೆ ಕಲ್ಲಂಡ್ರ ಅವರಿಗೆ ಹೋಗ್ತದೆ, ಜಾತ್ಯಾಕರ ಅಣ್ಣವರಿಗೆ ಹೋಗ್ತದೆ. ಈ ಎಲ್ಲರ ಸತ್ಸಂಗದ ಕಾರಣಭೂತರು ಅವರು, ನಾನಲ್ಲ. ನಾವು ಹೇಳೋದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅದರಲ್ಲಿ ನನಗೂ ಲಾಭ, ಅವರಿಗೂ ಲಾಭ, ಈ ಕೇಳೋಂಥವ್ರು ಎಲ್ಲರಿಗೂ ಪುಣ್ಯದ ಕೆಲಸ ಇದು. ಯಾಕಂದ್ರೆ ಇಲ್ಲಿ ಯಾರು ರೊಕ್ಕ ತಗೊಂಡು ಹೇಳ್ತಿಲ್ಲ, ಇಲ್ಲ ಪುಗಾಟ ಅಂತಲ್ಲ, ಇದೊಂದು ಸೇವೆ. ಅದಕ್ಕೆ ಹೇಳ್ತಾರೆ 100 ಜನನವರು ಏನಂತಾರೆ, ಕಾಯಕ ಶುದ್ಧವಾದಂಥ ಕಾಯಕದಲ್ಲಿ ಬರ ಹಣವನ್ನ ನಾವು ದಾಸೋಹವನ್ನು ಮಾಡಿದಾಗ, ಅಂದ್ರೆ ಇನ್ನೊಬ್ಬರಿಗೆ ನೀಡಿದಾಗ, ನಾನು ನೀಡಿದೆ ಅಂದ್ರೆ ದಾಸೋಹ ನೆನೆಸಲ್ಲ. ಆಗ ಅನ್ನ ದಾಸೋಹ ಅಲ್ಲ, ಈ ಜ್ಞಾನ ದಾಸೋಹ ಹಾಗೆ
ನಾನು ನೀಡಿದ್ದೇನೆ, ನಾನು ಪ್ರವಚನ ಹೇಳಿದ್ದೇನೆ, ನಾನು ಹಾಂಗ್ ಮಾಡಿದ್ದೇನೆ ಅಂತ ನನ್ನ ಅಹಂಕಾರ ಬಂತು ಅಂದ್ರೆ ನಾ ಪ್ರವಚನ ಮಾಡಿದ್ದು ಕೂಡ ಬೆಸ್ಟ್ ಆಗ್ತದೆ. ಅದಕ್ಕೆ ನಾ ಎಂಬ ಭಾವನೆಯನ್ನ ಬರಬಾರ್ದು, ನಾನು ಪ್ರವಚನ ಹೇಳಿದ್ದೇನೆ ಎಂಬುದನ್ನು ಕೂಡ ಬರಬಾರ್ದು. ಆದರೆ ಅಜ್ಞಾನಿಗೆ ಅವರೆಲ್ಲರ ಪುಣ್ಯದ ಫಲವಾಗಿ ಇವತ್ತು ನಮ್ಮ ಹಸುಮೂಡು ಕಾಲೋನಿಯಲ್ಲಿ ಸತ್ಸಂಗ ಕಾರ್ಯಕ್ರಮ ನಡೀತದೆ. ಹಾಗಾಗಿ ಇದರಲ್ಲಿ ತಮ್ಮಲ್ಲಿ ವಿನಂತಿ ಇದೆ ಏನಂತಂದ್ರೆ ನಾವು 2ನೇ ತಾರೀಕುವರೆಗೆ ನಿರಂತರವಾಗಿ ಪ್ರವಚನವನ್ನು ಮುಂದುವರಿಸ್ತೇವೆ. ಹಾಗಾಗಿ ಯಾಕಂದ್ರೆ ಗೊತ್ತಾಗದ ವಿಷಯಗಳು ನಮ್ಗೆಲ್ಲ ಗೊತ್ತಾಗ್ತವೆ. ಈ ಸೌರಾಷ್ಟ್ರಕ್ಕೆ ಹೋದ್ರಿ, ಆಗ ಹೋದಾಗ ಮಥುರಾಕ್ಕೆ ನೆನಪು ಬರ್ತದೆ, ದ್ವಾರಕ ನೆನಪು ಬರ್ತದೆ ಅಂತ ಪ್ರವಚನದಲ್ಲಿ ಹಿಂಗೆ ಹೇಳಿದ್ರು ಅಂದಾಗ ಎಷ್ಟೆಷ್ಟು ಏನ್ ಮಾಡ್ತದೆ, ದ್ವಾರಕಕ್ಕೆ ಹೋಗೋಣ. ದ್ವಾರಕದ ಅದ್ಭುತವಾದಂಥ ದೃಶ್ಯಗಳಲ್ಲಿ ದ್ವಾರಕದಲ್ಲಿ ಅವೆಲ್ಲ ನಾಳಿನ ಘಟನೆಗಳಲ್ಲಿ ಹೇಳ್ತೇನೆ. ಈಗ 2 ನಿಮಿಷದಲ್ಲಿ ಒಂದು ಭಜನನ್ನು ಮುಗಿಸಿ ಕಾರ್ಯಕ್ರಮ ಮುಗಿಸ್ತೇನೆ. ತಮ್ಮೆಲ್ಲರಿಗೂ ಶರಣ.